ಭಗವಂತನ ಸೃಷ್ಟಿ, ಮಾನವನ ಕಲ್ಪನೆಗೂ ಮೀರಿದ ಅನೇಕ ದಿವ್ಯ ಶಕ್ತಿಗಳ ತಾಣ. ನಮ್ಮ ನಿಮ್ಮೆಲ್ಲರ ನಡುವೆಯೇ ಇರೋ ಇಂತಹ ಅನೇಕ ಸ್ಥಳಗಳ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಚಕಿತಕಾರಿ ಸಂಗತಿಗಳನ್ನ ಅನಾವರಣಗೊಳಿಸೋ ವಿಶೇಷ ಕಾರ್ಯಕ್ರಮವೇ ನಮ್ಮೂರ ದೈವ. ಈ ಪವಾಡ ಸದೃಶ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ಇದು ದಿವ್ಯ ಪುರುಷ ನೆಲೆಸಿರುವ ಶಕ್ತಿ ತಾಣ. ನಾನಾ ವಿಷ ಜಂತುಗಳು ಕಡಿದು ಪ್ರಾಣಕ್ಕೆ ಆಪತ್ತು ಬಂದ ಅದೆಷ್ಟೋ ಮಂದಿ ಈತನ ಕೃಪೆಯಿಂದ ಬದುಕುಳಿದಿದ್ದಾರಂತೆ. ಸರ್ಪದೊಂದಿಗೆ ಸ್ನೇಹ ಹೊಂದಿದ್ದ ಈ ವಿಸ್ಮಯಕಾರಿ ವ್ಯಕ್ತಿಯ ಬಳಿಗೆ ಬಂದ್ರೆ ಅದೆಂಥದ್ದೇ ಸರ್ಪ ದೋಷಗಳಾದ್ರೂ ಪರಿಹಾರವಾಗುತ್ತವೆ ಅನ್ನೋ ಪ್ರತೀತಿ ಇದೆ. ನೂರಾರು ವರ್ಷಗಳಿಂದ ಅಚ್ಚರಿಗಳನ್ನ ಸೃಷ್ಟಿಸ್ತಾ ಇರುವ ಮಹಾನ್ ಯೋಗಿ ಪುರುಷ ನೆಲೆಸಿರುವ ಪವಿತ್ರ ತಾಣದ ಬಗ್ಗೆ ಬನ್ನಿ ತಿಳಿಯೋಣ. ಮರದ ತುಂಬ ಕಟ್ಟಿರುವ ಹರಕೆಯ ತೆಂಗಿನಕಾಯಿಗಳು, ಮಕ್ಕಳ ಭಾಗ್ಯಕ್ಕಾಗಿ ಪ್ರಾರ್ಥಿಸಿ ಕಟ್ಟಿರುವ ತೊಟ್ಟಿಲು, ಗಂಟೆ ಅರ್ಪಿಸಿ ಹರಕೆ ತೀರಿಸಿರುವ ಶ್ರದ್ಧೆಯಿಂದ ಗುಡಿ ಸುತ್ತುತ್ತಿರುವ ಭಕ್ತಾದಿಗಳು. ಈ ದೃಶ್ಯಗಳನ್ನೆಲ್ಲ ನೋಡಿದ್ರೆ ಇದ್ಯಾವುದೋ ಶಕ್ತಿ ಕ್ಷೇತ್ರ, ಭಕ್ತಾದಿಗಳ ಕಷ್ಟ ಕಳೆಯುವ ದೈವಿ ತಾಣ ಅನಿಸುತ್ತೆ. ಹೌದು, ಇದು ಪವಾಡ ಪುರುಷರೊಬ್ಬರು ನೆಲೆಸಿರುವ ಪುಣ್ಯಧಾಮ. ಈ ಸ್ವಾಮಿಯನ್ನ ನಂಬಿ ಬಂದವರ ಬದುಕುಗಳೇ ಬದಲಾಗಿವೆ. ಅದರಲ್ಲೂ ವಿಶೇಷ ಅಂದ್ರೆ ವಿಷ ಜಂತುಗಳ ಕಡಿತಕ್ಕೊಳಗಾದ ಅದೆಷ್ಟೋ ಮಂದಿ ಇಲ್ಲಿನ ಚಮತ್ಕಾರಿ ಪ್ರಸಾದ ಪಡೆದು ಗುಣ ಕಂಡಿರೋ ಉದಾಹರಣೆಗಳು ಸಾಕಷ್ಟು ಇವೆಯಂತೆ. ಇನ್ನು ಇಲ್ಲಿ ಬಂದು ಬದುಕಿನ ಕಷ್ಟ ಪರಿಹರಿಸಿಕೊಂಡು ಹೋದವರು ಅಸಂಖ್ಯ ಜನರು. ಈ ಪವಾಡ ಪುರುಷನ ಹೆಸರನ್ನ ಮನೆಯಲ್ಲಿ ಜಪಿಸಿದ್ರೆ ಸಾಕಂತೆ ಮನೆಗೆ ಯಾವುದೇ ವಿಷ ಜಂತುಗಳ ಪ್ರವೇಶವಾಗುವುದಿಲ್ಲ. ಇವರು ಹಲವಾರು ವರ್ಷಗಳಿಂದ ಈ ದೇಗುಲಕ್ಕೆ ನಡೆದುಕೊಳ್ತಾರೆ. ಈ ಸ್ವಾಮಿಯನ್ನ ನಂಬಿದಾಗಿನಿಂದ ಇವರ ಮನೆಯಲ್ಲಿ ಏನೇ ಸಮಸ್ಯೆಗಳು ಬಂದರೂ ಇವರು ಬರುವುದು ಇದೇ ಕ್ಷೇತ್ರಕ್ಕೆ. ಅಕಸ್ಮಾತ್ ಖುದ್ದು ಬರಲಾಗ್ಲಿಲ್ಲ ಅಂದ್ರೂ ಮನದಲ್ಲಿ ಈ ಪವಾಡ ಪುರುಷನನ್ನ ನೆನೆದ್ರೆ ಸಾಕು, ಅವರ ಸಂಕಷ್ಟಗಳು ಅಚ್ಚರಿ ಎಂಬಂತೆ ಪರಿಹಾರವಾಗುತ್ತವಂತೆ. ಗ್ರಾಮೀಣ ಭಾಗದಲ್ಲಿರುವ ಈ ಭಾಗದ ಜನರ ತೋಟ ಹಾಗೂ ಮನೆಗಳಲ್ಲಿ ಆಗಾಗ ಹಾವುಗಳು ಕಾಣಿಸಿಕೊಳ್ಳುವುದು ಸಹಜ. ಇಂತಹ ಸಂದರ್ಭಗಳಲ್ಲಿ ಈ ದೈವಿ ಪುರುಷನ ನಾಮ ಭಜಿಸಿದ್ರೆ ಸಾಕು, ಅವು ಮಾಯವಾಗುತ್ತವಂತೆ. ಇನ್ನು ಸರ್ಪಸುತ್ತು ಸೇರಿದಂತೆ ಚರ್ಮ ರೋಗಗಳಿಗೂ ಇಲ್ಲಿ ಪ್ರಸಾದವಾಗಿ ನೀಡುವ ವಿಭೂತಿ ಹಚ್ಚಿದ್ರೆ ಆ ಅನಾರೋಗ್ಯ ಸಮಸ್ಯೆಗಳು ಪರಿಹಾರವಾದ ಸಾಕಷ್ಟು ಉದಾಹರಣೆಗಳು ಇವೆಯಂತೆ. ನಮ್ಮ ಮೊಮ್ಮಗಳಿಗಾಗೈತ್ರಿ. ಈಗ 8 ದಿವಸ ಆಯ್ತು, ಒಂದು ವಾರ ಆಯ್ತು ರೀ. ತೋರ್ಸಕ್ಕೆ ಕಾಯಿ ಕೊಡೋಕಂತ ಬಂದೀವಿ. ಆರಾಮಾಗ್ಯದ ಕಾಯಿ ಕೊಡೋಕೆ ಎಲ್ಲಿಲ್ಲ ದವಾಖಾನೆ ಅಷ್ಟೇ ತೋರಿಸಿರಿ. ಆರಾಮತ್ತು ಅಂತೇಳಿ ಇದು ಇಂಚನ್ ಅದು ಕೊಟ್ಟರಿ. ದಸರಾ ಆಧಾರ ಹಚ್ಚಿದ್ಮ್ಯಾಗ ಆರಾಮಾಗ್ಯದ್ರಿ, ಬಂದೀವಿ ಕಾಯಿ ಕೊಡೋಕೆ. ಹಂಗೆ ಬರ್ತೀರಿ, ವರ್ಷಕ್ಕೊಮ್ಮೆ ಶ್ರಾವಣದಾಗ ಬಂದು ಕಾಯಿ ಕೊಟ್ಟೋತಿ. ಯಾವಾಗ ಬಂದಾಗ ಈ ಕಡೆ ರಾಯಚೂರಿಗೆ ಹೋದಾಗ ಬಂದು ಕಾಯಿ ಕೊಟ್ಟೋತೀವಿ. ಇದನ್ನ ಹೆಸರು ಹೇಳಿದ್ರೆ ನಮ್ಮ ಮನೆಯಾಗ ಏನು ಅವು ಯಾವ ಬರಲ್ಲ ರೀ. ಆಧಾರ ಹಚ್ಚಿದ್ವಿ ಅಂದ್ರೆ ಆಧಾರ ಹಾಕಿದ್ವಿ ಆರಾಮಾಗಿಬಿಟ್ಟದ್ರಿ ನಮಗೆ. ಈ ಕ್ಷೇತ್ರದಲ್ಲಿ ವಿಶೇಷ ಶಕ್ತಿ ತರಂಗಗಳು ತುಂಬಿ ತುಳುಕುತ್ತಿರುತ್ತವೆ. ಇಲ್ಲಿಗೆ ಬಂದ್ರೆ ಸಾಕು, ಮನಸ್ಸಿಗೆ ಏನೋ ನೆಮ್ಮದಿ. ಇನ್ನು ಇಲ್ಲಿ ಪ್ರಸಾದವಾಗಿ ನೀಡುವ ವಿಭೂತಿಯಲ್ಲಿ ಇಲ್ಲಿನ ದೈವದ ಶಕ್ತಿ ಇರುತ್ತಂತೆ. ಆ ವಿಭೂತಿ ಪ್ರಸಾದವನ್ನ ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಕಲಸಿ ಮನೆಯ ಸುತ್ತ ಹಾಕೋದ್ರಿಂದ ಮನೆಗೆ ಯಾವ ನೆಗೆಟಿವ್ ಎನರ್ಜಿಯೂ ತಟ್ಟುವುದಿಲ್ಲ. ಹಾಗೆ ಮನೆಯಲ್ಲಿ ವಾಸಿಸುವವರಿಗೆ ಯಾವುದೇ ಭಯ ಕಾಡುವುದಿಲ್ಲ ಅನ್ನೋ ನಂಬಿಕೆ ಇದೆ. ಅಕ್ಕ ಕಾಯಿ ಕೊಟ್ಟೋಗ ಅಂದ್ರೆ ಬಂದೀವಿ. ನಮ್ಮ ಮನೆಗೆ ಯಾರಿಗೂ ಆಗಿಲ್ಲ ರೀ. ಇವಾಗ ಆಗಿತ್ತು ಒಂದು ವಾರದಿಂದ ಬಂದು ಕಾಯಿ ಕೊಟ್ಟೋಗಿ ಬಂದೀವಿ. ಈಗ ಆರಾಮಾಗಿದೆ. ಯಾವಾಗ ಏನಾದರೂ ನಮ್ಮ ಮನೆಯಾಗ ಏನು ಹುಳ ಹುಟ್ಟಿ ಹೊಂಟ್ರು ಆಧಾರ ಹಾಕಿದ್ವಿ ಅಂದ್ರೆ ಆರಾಮಾಗಿಬಿಡ್ತೀವಿ. ವರ್ಷ ಬರ್ತೀವಿ, ಶ್ರಾವಣಕ್ಕೊಮ್ಮೆ ಬರ್ತೀವಿ. ಒಂದು ವರ್ಷಕ್ಕೊಮ್ಮೆ ಹಂಗೆ ಬಂದೇ ಹೋಗ್ತೀವಿ ನಾವು. ಮನೆ ಕಾಣ್ತಿದ್ವಿ ರೀ. ಇದು ಆಧಾರ ಹಾಕಿರಿ ಎಲ್ಲಿದೆಲ್ಲ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ರೀ. ಏನು ಕಣ್ಣಿಗೆ ಕಾಣಿಸಲ್ಲ ರೀ.
ಇಲ್ಲಿಗೆ ಉದ್ಯೋಗ ಇಲ್ಲದವರು ಬಂದು ಪ್ರಾರ್ಥಿಸಿದ್ರೆ ಅವರಿಗೆ ಉದ್ಯೋಗ ಸಿಕ್ಕ ಉದಾಹರಣೆಗಳಿವೆ. ಹೀಗೆ ಇಲ್ಲಿಗೆ ಬಂದು ಸ್ವಾಮಿಯನ್ನ ಪ್ರಾರ್ಥಿಸಿ ಉದ್ಯೋಗಗಳನ್ನ ಪಡೆದಿರುವವರು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಸ್ಥಳೀಯರೊಬ್ಬರು ಸರ್ಕಾರಿ ಕೆಲಸ ಪಡೆಯುವ ಆಸೆ ಹೊತ್ತು ತುಂಬಾ ಶ್ರಮ ಪಟ್ಟು ಓದಿ ಕಾಂಪಿಟೇಟಿವ್ ಪರೀಕ್ಷೆಗಳನ್ನ ಬರೆದಿದ್ರೂ ಸರ್ಕಾರಿ ಕೆಲಸ ಪಡೆಯಲು ಸಾಧ್ಯವಾಗಿರಲಿಲ್ಲ. ಕೊನೆಯದಾಗಿ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಿ ಹರಕೆ ಹೊತ್ತು ಹೋದ ನಂತರ ಕೆಲವೇ ದಿನಗಳಲ್ಲೇ ಪೊಲೀಸ್ ಆಗಿ ನೇಮಕವಾದ್ರಂತೆ. ಆ ನಂತರ ಇಲ್ಲಿರೋ ದೇವರಿಗೆ ಹರಕೆ ಹೊತ್ತಂತೆ ಮೊದಲ ತಿಂಗಳ ಸಂಬಳವನ್ನ ತಂದು ದೇಗುಲಕ್ಕೆ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ರಂಗನ ಹುಡುಗರೆ ಬಂದಮೇಲೆ ಫಸ್ಟ್ನೇ ಪಗಾರ ಬೇಡ್ಕೊಂಡಿದ್ದೆ. ಫಸ್ಟ್ನೇ ಪಗಾರ ಆಯ್ತು ಅಂದ್ರೆ ಜಾಬ್ ಆದ್ರೆ ನಾನು ಫಸ್ಟ್ನೇ ಪಗಾರ ನಿಮ್ಮ ಉಂಡೆಗೆ ಹಾಕ್ತೀನಿ ಅಂತ ಅಮೌಂಟ್. ಅದು ಎಷ್ಟು ಅಮೌಂಟ್ ಬಂದಿತ್ತು ರೀ ಹೆಸ್ರು ಬರೆದು ಉಂಡೆಗೆ ಹಾಕಿದ್ದೀನಿ ರೀ. ಓದಿಕೊಂಡು ಮತ್ತು ಸುಮ್ಮನೆ ಊರಾಗ ಹೊಲ್ಕ ಮನೆಗೆ ತಿರ್ತಿದ್ರು, ಹೊಲ ಐತಿ ರೀ. ಗೌರ್ಮೆಂಟಿಗೆ ಹಾಕಿದ್ರು ಕಷ್ಟ, ನೌಕರಿ ಬರೋಕ್ಕಿಂತ ಮೊದಲು ಮತ್ತು ಕಷ್ಟ ಇರ್ತದೆ ರೀ. ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಾಗ ಎಲ್ಲ ಜಾಬು ಬಂದಮೇಲೆ ಆರಾಮಾಗ್ತಾರೆ. ಇನ್ನು ಈ ಕ್ಷೇತ್ರಕ್ಕೆ ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದು ಪ್ರಾರ್ಥಿಸಿ ಹೋಗ್ತಾರಂತೆ. ಹೀಗೆಯೇ ಹೈದರಾಬಾದ್ನಿಂದ ಉದ್ಯೋಗವಿಲ್ಲದವರೊಬ್ಬರು ಬಂದು ಉದ್ಯೋಗ ಸಿಕ್ಕರೆ ಮೊದಲ ತಿಂಗಳ ಸಂಬಳವನ್ನ ದೇಗುಲಕ್ಕೆ ಅರ್ಪಿಸ್ತೇನೆ ಅಂತ ಹರಕೆ ಹೊತ್ತು ಹೋಗಿದ್ರಂತೆ. ಹೀಗೆ ಹರಕೆ ಹೊತ್ತು ಹೋದ ಕೆಲವೇ ತಿಂಗಳುಗಳಲ್ಲೇ ಅವರಿಗೆ ಒಳ್ಳೆಯ ಉದ್ಯೋಗವೂ ಸಿಕ್ತಂತೆ. ಆ ನಂತರ ಬಂದು ಸ್ವಾಮಿಯನ್ನ ಪೂಜಿಸಿ ಅವರ ಮೊದಲ ಸಂಬಳವನ್ನ ದೇಗುಲಕ್ಕೆ ಅರ್ಪಿಸಿ ಹೋದ್ರಂತೆ. ಹೀಗೆ ಸಾವಿರಾರು ಜನರಿಗೆ ಈ ಪವಾಡ ಪುರುಷ ನಿರುದ್ಯೋಗ ಸಮಸ್ಯೆ ಪರಿಹರಿಸಿ ಅವರ ಬದುಕು ಬೆಳಗಿದ್ದಾನಂತೆ. ಈಗ ಸಾಕಷ್ಟು ಜನ ಬರ್ತಾರೆ. ಆಂಧ್ರದಿಂದ ಒಬ್ಬರು ಬೇಡ್ಕೊಂಡಿದ್ರು ಸರ್, ಹೈದರಾಬಾದ್ಯಾರ. ಅವರು ಇಲ್ಲೇ ಹೊಲಗಳು ಲೀಜಿಗೆ ಮಾಡ್ಕೊಂಡಾರ್ರಿ. ಅವರು ಮತ್ತು ಮಗಳು ಬಂದು ಜಾತ್ರೆ ಸಮಯದಾಗ ಬೇಡ್ಕೊಂಡು ಹೋಗಿದ್ಲಿ, ನಾವು ಜಾಬ್ ಬಂದ್ರೆ ನಾನು ಅದು ಫಸ್ಟ್ನೇ ಪಗಾರದ ದೇವಸ್ಥಾನಕ್ಕೆ ಕೊಡ್ತೀವಿ ಅಂತಂದು ಬೇಡ್ಕೊಂಡಿದ್ರು. ಫಸ್ಟ್ನೇ ಪಗಾರ ಬಂತು ರೀ. ಬಂದಮೇಲೆ ಅವರು ಮತ್ತು ಏನು ಕೊಡಿಸಮ್ಮ ಅಂತಂದು ನಾವು ಪೂಜಾರವ್ರನ್ನ ಕೇಳಿದ್ರೆ ನಾವು ಒಂದು ಬೋಗಣಿ ಕೊಡ್ಸಂತಂದೀವಿ. ಒಂದು ಕ್ವಿಂಟಲ್ ಕುದಿ ಬೋಗಣಿ, ಅನ್ನದ ಬೋಗಣಿ ಕೊಡ್ಸಂತಂದೀವಿ ರೀ. ಅನ್ನದ ಬೋಗಣಿ ಕೊಡಿಸಿ ಹೋದ್ರಿ ಅವರು. ಇಲ್ಲಿ ನೆಲೆಸಿರುವ ದೈವಿ ಪುರುಷನ ಲೀಲೆಗಳು ಅಪಾರ. ಶ್ರದ್ಧಾ ಭಕ್ತಿಗೆ ಒಲಿಯುವ ಈತನ ಪವಾಡಗಳು ಒಂದೆರಡಲ್ಲ. ಸರ್ಪದೋಷ ನಿವಾರಣೆಗೆಂದೇ ಭಾರತದಲ್ಲಿ ಸಾಕಷ್ಟು ಹೆಸರುವಾಸಿಯಾದ ಸ್ಥಳಗಳಿವೆ. ಕರ್ನಾಟಕದಲ್ಲಿರುವ ಕುಕ್ಕೆಯೂ ಸಹ ಒಂದು ಪ್ರಖ್ಯಾತ ಸ್ಥಳ. ಆದ್ರೆ ನಿಮ್ಗೆ ಗೊತ್ತಾ, ಉತ್ತರ ಕರ್ನಾಟಕ ಭಾಗದಲ್ಲೂ ಇಂತಹ ಒಂದು ಅದ್ಭುತ ಸ್ಥಳವಿದ್ದು ಸರ್ಪದೋಷ ನಿವಾರಣೆಗೆ ಖ್ಯಾತಿ ಪಡೆದಿದೆ. ಅದೇ ಈ ಸ್ವಾಮಿಯ ವಿಸ್ಮಯಕಾರಿ ಕ್ಷೇತ್ರ. ಇಲ್ಲಿನ ಮತ್ತಷ್ಟು ಅಚ್ಚರಿಗಳನ್ನ ಬನ್ನಿ ತಿಳಿಯೋಣ. ಸಾವಿಲ್ಲದ ಮನೆಯಿಲ್ಲ ಎನ್ನುವ ಮಾತಿನಂತೆ ಕಷ್ಟವಿಲ್ಲದ ವ್ಯಕ್ತಿಯಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಬಗೆಯ ಕಷ್ಟ ಅಥವಾ ದುಃಖ ಎನ್ನುವುದು ಇದ್ದೇ ಇರುತ್ತದೆ. ಮನುಷ್ಯನ ಕಷ್ಟಗಳು ಅಥವಾ ದುಃಖಗಳು ಅವರವರ ಗ್ರಹಗತಿಗಳು ಹಾಗೂ ಸರ್ಪದೋಷ ಕಾರಣ ಎನ್ನಲಾಗುತ್ತೆ. ಪುರಾಣ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸರ್ಪಕ್ಕೆ ವಿಶೇಷ ಸ್ಥಾನವನ್ನ ನೀಡಲಾಗಿದೆ. ದೇವರೆಂದು ಆರಾಧಿಸಲಾಗುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಹಾವನ್ನ ಹೊಡೆಯುವುದು, ಹಿಂಸೆ ಮಾಡುವುದು ಅಥವಾ ಸಾಯಿಸುವ ಕೃತ್ಯವನ್ನ ಎಸಗಿದ್ರೆ ಅದು ಪಾಪ ಹಾಗೂ ಶಾಪವಾಗಿ ಪರಿಣಮಿಸುತ್ತದೆ ಎನ್ನಲಾಗುತ್ತೆ. ಸರ್ಪವನ್ನ ಸಾಯಿಸಿದ್ರೆ ಅದರ ಸಂಸ್ಕಾರ ಮಾಡಲೇಬೇಕು, ಇಲ್ಲವಾದರೆ ಸರ್ಪದೋಷಕ್ಕೆ ಒಳಗಾಗಬೇಕಾಗುವುದು. ಈ ದೋಷವು ಕೇವಲ ಒಂದು ಜನ್ಮಕ್ಕಷ್ಟೇ ಮೀಸಲಾಗಿರುವುದಿಲ್ಲ, ಅದು ಜನ್ಮ ಜನ್ಮಾಂತರಕ್ಕೂ ಕಾಡುತ್ತಿರುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ಹಣಕಾಸಿನ ಸಮಸ್ಯೆ, ಸಂಸಾರದಲ್ಲಿ ಕಿರಿಕಿರಿ, ವಿವಾಹ ಮುರಿದು ಬೀಳುವುದು, ವೃತ್ತಿ ಕ್ಷೇತ್ರದಲ್ಲಿ ಹಿನ್ನಡೆ, ಬಂಧು ಬಾಂಧವರಿಂದ ಮೋಸ, ವಂಚನೆ, ಸಂತಾನಹೀನತೆ, ಮಕ್ಕಳ ಭಾಗ್ಯ ಇಲ್ಲದಿರುವುದು ಹೀಗೆ ಅನೇಕ ಸಮಸ್ಯೆಗಳು ಸರ್ಪದೋಷದಿಂದ ಉಂಟಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ.
ಸರ್ಪದೋಷವು ವ್ಯಕ್ತಿಯ ಮರಣದ ನಂತರವೂ ಪರಿಣಾಮ ಬೀರುತ್ತಂತೆ. ಕಾಳಸರ್ಪದೋಷ ಆನುವಂಶಿಕವಾಗಿ ಬರುತ್ತೆ. ಇದರ ಪರಿಣಾಮವು ರಾಹು, ಕೇತು ಮತ್ತಿತರ ಗ್ರಹಗಳ ಸಂಬಂಧಿಸಿದಂತೆ ತೊಂದರೆಗಳುಂಟಾಗುತ್ತದೆ. ಸರ್ಪದೋಷಕ್ಕೆ ಯಾವುದೇ ಕಾಲಮಿತಿಗಳನ್ನು ಹೊಂದಿರುವುದಿಲ್ಲ. ಕಾಳಸರ್ಪದೋಷಕ್ಕೆ ಸರಳ ಪರಿಹಾರಗಳಿರುತ್ತವೆ. ಜಾತಕಕ್ಕೆ ಅನುಗುಣವಾಗಿ ಇದಕ್ಕೆ ಪರಿಹಾರಗಳನ್ನು ಮಾಡಿಸಬೇಕು. ಇಂತಹ ಸರ್ಪದೋಷಗಳು ಈ ಕ್ಷೇತ್ರದಲ್ಲಿ ಪರಿಹಾರವಾದ ನೂರಾರು, ಸಾವಿರಾರು ಉದಾಹರಣೆಗಳಿವೆಯಂತೆ. ಇವರ ಹೆಸರು ಇಂದಿರಾ ಅಂತ. ಈ ಕ್ಷೇತ್ರಕ್ಕೆ ತುಂಬಾ ವರ್ಷಗಳಿಂದ ನಡೆದುಕೊಳ್ತಿದ್ದಾರೆ. ಅಂದಹಾಗೆ ಇವರು ಬದುಕಲ್ಲಿ ತುಂಬಾ ಕಷ್ಟ ನೋಡಿ ಇವತ್ತು ಸುಖವಾಗಿ ಬದುಕ್ತಿದ್ದಾರೆ. ಇಂದು ಈ ಇಂದಿರಾ ಸಂತೃಪ್ತವಾಗಿ ಜೀವನ ನಡೆಸುತ್ತಿರುವುದಕ್ಕೆ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಸ್ವಾಮಿಯ ಕೃಪೆಯೇ ಕಾರಣವಂತೆ. ಹೌದು, ಇವರಿಗೆ ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಇರಲು ಸೂಕ್ತ ಮನೆ ಇರಲಿಲ್ಲ. ಆಗ ನಿರಂತರವಾಗಿ ಈ ದೈವ ಕ್ಷೇತ್ರದಲ್ಲಿ ನೆಲೆಸಿರುವ ಸ್ವಾಮಿಯ ಪ್ರಾರ್ಥನೆ ಮಾಡಿದಾಗ ಅಚ್ಚರಿ ಎಂಬಂತೆ ಕ್ರಮೇಣ ಇವರ ಬದುಕಲ್ಲಿ ಬದಲಾವಣೆಗಳು ಗೋಚರವಾದವಂತೆ. ಮನೆ ಇಲ್ಲದವರಿಗೆ ಮನೆಯ ಕನಸು ನನಸಾಯಿತು. ಅಷ್ಟೇ ಅಲ್ಲ, ಇವರು ಬೇಡಿದ್ದೆಲ್ಲವನ್ನೂ ಸ್ವಾಮಿ ಒಂದೊಂದಾಗಿ ಈಡೇರಿಸುತ್ತಾ ಬಂದಿದ್ದಾನೆ ಈ ದೈವಿ ಪುರುಷ. ಬಂದಿವಿ, ಇಲ್ಲೇ ಇದ್ವಿ. ಅವಾಗ ಮನೆ ಕೂಡ ಇರಲಿಲ್ಲ ರೀ ನಮ್ಗೆ ಇರಲಿಕ್ಕೆ. ಅವರ ತಾಯಿ ತವ್ರ ಮನೆ, ನಮ್ಮ ಅತ್ತೆ ತವ್ರ ಮನೆಗೆ ಇದ್ದೀವಿ ರೀ. ನಾವು ಒಂದು 2-3 ವರ್ಷ ಅಲ್ಲೇ ಇದ್ದೀವಿ ರೀ. ಆಮೇಲೆ ನಾವು ಬೇಡ್ಕೊಂಡಿವಿ ರೀ, ನಮಗೆ ಮನೆ ಆಗಬೇಕು, ಚಲೋ ಆಗ್ಬೇಕಂತೇಳಿ ಅಂದ್ಕೊಂಡಿವಿ ರೀ ಮನಸ್ಸಿನಲ್ಲಿ. ಅಂದ್ಕೊಂಡಾಗ ಆವಾಗ ದೇವರು ನಮಗೆ ಅವರ ಆಶೀರ್ವಾದದಿಂದ ನಮ್ಗೆ ಮನೆ ಕೂಡ ಕೊಟ್ಟಾರಿ. ಆಮೇಲೆ ಭಾಳಷ್ಟು ಜನ ಭಕ್ತರು ಬರ್ತಾರೆ ಇಲ್ಲಿ. ಏನೇ ಬೇಡ್ಕೊಂಡ್ರು ಕೂಡ ಒಳ್ಳೇದೇ ಆಗ್ಯದ್ರಿ, ಎಲ್ಲರಿಗೂ ಒಳ್ಳೇದಾಗ್ಯದ್ರಿ. ಆರ್ಥಿಕವಾಗಿ ಹಿಂದುಳಿದಿದ್ದ ಇಂದಿರಾ ಅವರು ಮನೆ ಸಿಕ್ಕ ನಂತರ ಸ್ವಂತ ಉದ್ಯೋಗ ಏನಾದರೂ ಮಾಡಬೇಕು ಅಂತ ಯೋಚಿಸುತ್ತಿದ್ದಾಗ ಇವರ ಆಲೋಚನೆಯಲ್ಲಿ ಹೊಳೆದಿದ್ದು ಶಾಲೆ ಪ್ರಾರಂಭಿಸುವ ಸದಾಲೋಚನೆ. ಆದರೆ ಕೈಯಲ್ಲಿ ಹಣ ಇಲ್ಲದಿದ್ರೂ ಸ್ವಾಮಿಯ ಕೃಪೆಯಿಂದ ಮನದಲ್ಲಿ ಆತ್ಮವಿಶ್ವಾಸವಿತ್ತು. ಇದೇ ದೇವರನ್ನೇ ಪ್ರಾರ್ಥಿಸಿ ಶಾಲೆಯ ಕಾರ್ಯಕ್ಕೆ ಕೈ ಹಾಕಿದ್ರು ಇಂದಿರಾ ಹಾಗೂ ಪತಿ. ಹೀಗೆ ಸ್ವಾಮಿಯ ಮೇಲೆ ಭಾರ ಹಾಕಿ ಶ್ರದ್ಧೆಯಿಂದ ಪ್ರಾರಂಭಿಸಿದ ಶಾಲೆಯ ಕಾರ್ಯ ಸಕ್ಸಸ್ ಆಗಿದ್ದು ಇವತ್ತು ಉತ್ತಮವಾಗಿ ಶಾಲೆ ನಡೆಯುತ್ತಿದ್ಯಂತೆ. ಮನೆ ಸಿಕ್ಕ ಮೇಲೆ ಏನಾದರೂ ಉದ್ಯೋಗ ಬೇಕಂತೇಳಿ ನಾವು ಸ್ಕೂಲ್ ಕೂಡ ಪ್ರಾರಂಭ ಮಾಡಿದ್ದೀವಿ ರೀ. ಆಮೇಲೆ ನಮ್ಮ ಸ್ಕೂಲ್ ಕೂಡ ನಮಗೆ ಒಳ್ಳೆಯದೇ ಆಯ್ತು ರೀ. ನಮಗೆ ಸ್ಕೂಲಿಗೆ ಜಾಗನೂ ಇದ್ದಿದ್ದಿಲ್ಲ ರೀ. ಕರೆಪ್ತಾತನ ಒಂದು ಜಾಗದಲ್ಲೇ ನಾವು ಸ್ಕೂಲ್ ಮಾಡ್ಕೊಂಡಿದ್ದೀವಿ ರೀ. ಮೊದಲು ಇಲ್ಲೇ ಇತ್ತು ರೀ ನಮ್ಮ ಸ್ಕೂಲು. ಪೂಜಾರವರೆಲ್ಲ ನಮಗೆ ಹೆಲ್ಪ್ ಮಾಡಿದ್ದಾರೆ ರೀ. ಅವರ ಒಂದು ಹೆಲ್ಪ್ನಿಂದ ಅವರಿಂದ ನಮಗೆ ಭಾಳಷ್ಟು ಒಳ್ಳೇದಾಗ್ಯದ್ರಿ. ಆಮೇಲೆ ಈಗ ನಾವು ಸ್ವಂತ ಜಾಗನೂ ತೊಗೊಂಡಿದ್ದೀವಿ ರೀ. ತಗೊಂಡು ಶಾಲೆನೂ ಕಟ್ಸಿದ್ದೀವಿ ರೀ ನಾವು. ಒಂದು ಕಾಲದಲ್ಲಿ ಕೇವಲ 5,000 ರೂಪಾಯಿ ಸಂಬಳಕ್ಕೆ ಖಾಸಗಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಿದ್ದ ಇಂದಿರಾ ಅವರ ಪತಿ ಇವತ್ತು ಈ ಕ್ಷೇತ್ರದ ಸ್ವಾಮಿಯ ಕೃಪೆಯಿಂದ ಸ್ವಂತ ಜಮೀನು ಪಡೆದು ಅಲ್ಲಿ ಶಾಲೆ ಕಟ್ಟಿಸಿದ್ದಾರೆ. ಇವತ್ತು ಇವರ ಬದುಕು ಇಲ್ಲಿ ನೆಲೆಸಿರುವ ಅಜ್ಜಯ್ಯನ ಕೃಪೆಯಿಂದ ಬಂಗಾರವಾಗಿದೆಯಂತೆ. ಹೀಗೆ ಯಾರು ಇಲ್ಲಿಗೆ ಬಂದು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸುತ್ತಾರೋ, ಸತ್ಯವಂತರಾಗಿ ನಡೆದುಕೊಳ್ತಾರೋ ಅವರ ಮೇಲೆ ಇಲ್ಲಿನ ಪವಾಡ ಪುರುಷನ ಕೃಪೆ ಅಪಾರವಾಗಿ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಇಂದಿರಾರಂತಹ ಹಲವಾರು ಭಕ್ತರೇ ಸಾಕ್ಷಿ. ಇಷ್ಟೆಲ್ಲ ಪವಾಡಗಳನ್ನ, ಅಚ್ಚರಿಗಳನ್ನ ಸೃಷ್ಟಿಸ್ತಾ ಇರೋ ಈ ಅಚ್ಚರಿಯ ಕ್ಷೇತ್ರವಾದ್ರೂ ಯಾವುದು? ಇಲ್ಲಿ ಅಚ್ಚರಿಗಳನ್ನ ಸೃಷ್ಟಿಸ್ತಾ ಇರೋ ಆ ವಿಸ್ಮಯಕಾರಿ ವ್ಯಕ್ತಿಯಾದ್ರೂ ಯಾರು? ಇದು ಇರೋದೆಲ್ಲಿ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಈ ಸುಕ್ಷೇತ್ರವನ್ನ ಉತ್ತರ ಕರ್ನಾಟಕದ ಕುಕ್ಕೆ ಎಂತಲೂ ಸಹ ಕರೆಯಲಾಗುತ್ತೆ. ಹೌದು, ಈ ಕ್ಷೇತ್ರವೇ ಕರಿಯಪ್ಪ ತಾತ ನೆಲೆಸಿರುವ ರಾಯಚೂರಿನ ಕಲ್ಮಲ ಕ್ಷೇತ್ರ.
ರಾಯಚೂರು ನಗರದಿಂದ ಕೇವಲ 16 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಈ ಗ್ರಾಮವಿದ್ದು ರಾಯಚೂರಿನಿಂದ ಸಾಕಷ್ಟು ಬಸ್ಸುಗಳು ಇಲ್ಲಿಗೆ ತೆರಳಲು ದೊರೆಯುತ್ತವೆ. ಈ ಲಿಂಗಸೂರು ತಾಲೂಕು ಮುದುಗಲ್ಲಿನ ಒಂದು ವೆಂಕಟರಾಯನ ಪೇಟೆಯ ನಿವಾಸಿಗಳಾಗಿರ್ತಕ್ಕಂಥವರು ಇಲ್ಲಿಗೆ ತಮ್ಮ ಮಗುವನ್ನು ಕರೆದುಕೊಂಡು ಬಂದಿದ್ದರು. ಆ ಮಗುವಿಗೆ 6 ವರ್ಷ ವಯಸ್ಸಿರುವಂಥ ಸಂದರ್ಭದಲ್ಲಿ ಆ ಮಗುವಿನ ಚರ್ಮ ಹಾವಿನ ಪೊರೆ ಥರ ಆಗಿ ಎಷ್ಟೇ ವೈದ್ಯಕೀಯ ಒಂದು ವೆಚ್ಚ ಮಾಡಿದರೂ ಕೂಡ ಡಾಕ್ಟ್ರುಗಳ ಕೈ ಚೆಲ್ಲಿ ಇದು ಚರ್ಮದ ಕಾಯಿಲೆ ಗುಣಪಡಿಸೋಕ್ಕಾಗಲ್ಲ ಅಂತಂದಾಗ ಆ ನಿವಾಸಿಗಳಿಗೆ ಅಲ್ಲಿಯ ಸುತ್ತಮುತ್ತಲ ಜನ ಹಿಂಗೆ ಕರಿಯಪ್ತಾತನ ದೇವಸ್ಥಾನ ಇದೆ ಕಲ್ಮಲದಲ್ಲಿ, ಅಲ್ಲಿ ಹೋಗಿ ನಿಮ್ಮ ಮಗುವಿನ ಒಂದು ಚರ್ಮದ ಕಾಯಿಲೆ ವಾಸಿಯಾಗುತ್ತೆ ಅಂತೇಳಿ ಹೇಳಿದಾಗ ತಂದೆ ತಾಯಿಗಳು ಇಲ್ಲಿಗೆ ಮಗುವನ್ನು ಕರೆದುಕೊಂಡು ಬಂದಿದ್ದರು. ಬಂದ ನಂತರ ಏನಪ್ಪ ಅಂತಂದರೆ ಇಲ್ಲಿಯ ತಾತನವರ ಆಧಾರ ಮತ್ತು ತೀರ್ಥವನ್ನು ಆ ಮಗುವಿನ ಮೈಗೆ ಲೇಪಿಸಿದ ನಂತರ 1 ವರ್ಷ 2 ವರ್ಷದಲ್ಲಿ ಆ ಮಗುವಿನ ಚರ್ಮದ ಕಾಯಿಲೆ ಪೊರೆಯಂತಹ ಚರ್ಮ ಸಂಪೂರ್ಣ ಕಳಿಸಿ ಆ ಮಗು ಸಾಮಾನ್ಯ ಮಗುವಿನ ಹಾಗೆ ಆಗಿರ್ತಕ್ಕಂಥದ್ದು. ಇದು 2013ರಲ್ಲಿ ನಡೆದಿರ್ತಕ್ಕಂಥ ನೈಜ ಘಟನೆ. ಸ್ಥಳ ಪುರಾಣದ ಪ್ರಕಾರ ಹಿಂದೆ ಈ ಸ್ಥಳದಲ್ಲಿ ಕಲ್ಲೊಂದರ ಮೇಲೆ ಪಾದಗಳು ಒಡಮೂಡಿದ್ವು. ಹೀಗೆ ಕಲ್ಲಿನ ಮೇಲೆ ಎನ್ನುತ್ತಾ ಕ್ರಮೇಣವಾಗಿ ಕಲ್ಮಲ ಎಂಬ ಹೆಸರು ಬಂದಿತ್ತೆನ್ನಲಾಗಿದೆ. ಇನ್ನು ಇಲ್ಲಿರುವ ಕರಿಯಪ್ಪ ತಾತನ ಮಹಿಮೆ ಅಪಾರ. ಇವರು ಮೂಲತಃ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಹಟ್ಟೊಳ್ಳಿ ಹಳ್ಳಿಯವರು. ಬಾಲ್ಯದಲ್ಲೇ ಅಸ್ಪೃಶ್ಯತೆಯನ್ನ ಅನುಭವಿಸಿದವರು. ಒಂದು ಕಥೆಯ ಪ್ರಕಾರ ಅತಿ ಚಿಕ್ಕ ವಯಸ್ಸಿನಲ್ಲೇ ಜೀವನದಲ್ಲಿ ಜಿಗುಪ್ಸೆಗೊಂಡು ಕಾಡು ಸಿದ್ಧರ ಜೊತೆ ಕೆಲಕಾಲ ಅಲೆದು ಅಪಾರವಾದ ಜ್ಞಾನ ಹಾಗೂ ಪವಾಡ ಶಕ್ತಿಯನ್ನ ಗಳಿಸಿದ್ರಂತೆ. ಗ್ರಾಮದಲ್ಲಿ ವಿಷಜಂತುಗಳ ಕಾಟದಿಂದ ಜೀವ ಹಾನಿಯಾಗುವುದು ಸಾಮಾನ್ಯವಾಗಿತ್ತು. ಇದನ್ನ ಮನಗಂಡ ಕರಿಯಪ್ಪನವರು ತಮ್ಮ ದೈವಿ ಶಕ್ತಿಯಿಂದ ವಿಷವನ್ನ ನಿವಾರಿಸಿ ಮರುಜೀವ ಕೊಡುತ್ತಿದ್ದರಂತೆ ಕರಿಯಪ್ಪ ತಾತನವರು. ಈ ವಿಚಾರ ಎಲ್ಲೆಡೆ ಗೊತ್ತಾಗಿ ಗ್ರಾಮದ ಹಿರಿಯರೆಲ್ಲ ಸೇರಿ ಇವರನ್ನ ಪರೀಕ್ಷಿಸಲು ಮುಂದಾದಾಗ ಕರಿಯಪ್ಪನವರು ಭಕ್ತಿಯಿಂದ ಗಂಗೆಯನ್ನೇ ಕರೆಸಿ ತೋರಿಸಿದಾಗ ಎಲ್ಲರೂ ಸ್ತಂಭೀಭೂತರಾದರಂತೆ. ಆದರೆ ಗಂಗೆಯು ಚಿಕ್ಕ ವಿಚಾರಕ್ಕೆ ಕರೆಸಿದ್ರಿಂದ ಅವರನ್ನ ಶಪಿಸಿ ಹೋದಳಂತೆ. ನಂತರ ಇವರು ನರಗಡ್ಡಿಯ ಚನ್ನಬಸವ ಕ್ಷೇತ್ರಕ್ಕೆ ತೆರಳಿ ಅಲ್ಲಿನ ಶ್ರೀಗಳ ಸೇವೆಯಲ್ಲಿ ನಿರತರಾದ್ರು. ಹೀಗೆ ಕೆಲವು ಸಮಯ ಕಳೆದ ನಂತರ ನರೆಗಡ್ಡಿ ಚನ್ನಬಸವ ಶ್ರೀಗಳು ಇವರ ನಿಷ್ಠೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ಇನ್ನೊಬ್ಬ ಭಕ್ತರಾದ ಗಿರಿಯಪ್ಪನವರ ಜೊತೆ ಕರಿಯಪ್ಪನವರನ್ನ ಇಂದಿನ ಸುಕ್ಷೇತ್ರ ಕಲ್ಮಲಕ್ಕೆ ಕಳುಹಿಸಿದ್ದಾರಂತೆ. ಈ ಒಂದು ಸುಕ್ಷೇತ್ರ ಕಲ್ಮಲ ಗ್ರಾಮದ ಕರೆಪ್ತಾತ ಅಂದ್ರೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದ ಅನೇಕ ಥರದ ವಿಷಯಗಳನ್ನು ಹಿರಿಯರು ಹೇಳ್ಕೊತ ಬರುವಂಥ ವಿಚಾರ ಎಲ್ಲ ಸಣ್ಣ ಸಣ್ಣ ಭಕ್ತರಿಗಾಯಿತು ಮಕ್ಕಳಿಗಾಯಿತು ಬುದ್ಧಿವಾದದ ಮೂಲಕವಾಗಿ ತಿಳಿಸ್ಕೊತ ಬರ್ತಾರೆ ಅಜ್ಜನ ಒಂದು ವಿಚಾರವನ್ನು ಕುರಿತು. ಯಾಕಂತಂದ್ರೆ ರಾಯಚೂರು ಜಿಲ್ಲಾ ರಾಯಚೂರು ತಾಲೂಕದಲ್ಲಿರ್ತಕ್ಕಂಥ ಸುಕ್ಷೇತ್ರ ಕಲ್ಮಲ ಗ್ರಾಮದೊಳಗೆ ಕರೆಪ್ತಾತನ ವಿಶೇಷವಾಗಿರ್ತಕ್ಕಂತಂದರೆ ಒಂದು ವಿಷಜಂತು ಆಗಿರ್ತಕ್ಕಂಥ ಹುಳ ಹಾವನ್ನು ಕಚ್ಚಿದರೂ ಕೂಡ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಆ ತಾತನ ಒಂದು ಪ್ರಸಾದ ತೀರ್ಥವನ್ನು ತಗೊಂಡಾಗ ಮಾತ್ರ ಹಲವಾರು ಸಾಯುವಂಥ ಜೀವನಗಳನ್ನು ಮರಳಿ ಬರುವಂಥ ಪುಣ್ಯಕ್ಷೇತ್ರವಾಗಿದೆ. ಇದು ವಿಷಜಂತುಗಳು ಕಡ್ದಾಗ ಮಾತ್ರ ವರ್ಷಕ್ಕೊಮ್ಮೆ ನಡೀತಕ್ಕಂಥ ಜಾತ್ರೆ ಶ್ರಾವಣ ಮಾಸದಲ್ಲಿ ಈ ಒಂದು ಕ್ಷೇತ್ರದೊಳಗೆ ಹಲವಾರು ಭಕ್ತರು ಎಲ್ಲ ದೇವರಿಗೆ ಕಾಯಿ ಹೊಡಿತಾರೆ 1, 2, 5 ಅನ್ನುವಂಥ ರೀತಿ ಒಳಗೆ. ಆದರೆ ಇಲ್ಲಿ ಸುಮಾರು ಒಬ್ಬರೊಬ್ಬರು ಭಕ್ತರು ಕಾಯಿ ಹೊಡೆದಾರಂದ್ರೂ ಕೂಡ 1000 ಕಾಯಿಗಟ್ಟಲೆ ಇಲ್ಲಿ ಆರಾಧದ ಮೂಲಕವಾಗಿ ಕಾಯಿ ಹಿಡಿದು ಈ ಪುಣ್ಯಕ್ಷೇತ್ರದೊಳಗೆ ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸ್ತಾರೆ. ಅಂಥ ಒಂದು ಪವಾಡ ಪುರುಷ ಆಗಿರ್ತಕ್ಕಂಥ ಕರೆಪ್ತಾತ ನಾವು ಇತಿಹಾಸದಲ್ಲಿ ಕೇಳುವಂಥ ಒಂದು ವಿಚಾರ ಹಿರಿಯರ ಮೂಲಕವಾಗಿ ಬರ್ತಕ್ಕಂಥ ಸಂದರ್ಭದಾಗ ಕೇಳಿದೆವು. ಇಲ್ಲಿ ಅವನ ಕುರು ಅನ್ನುವಂಥದ್ದು ಏನು ಅವ ಅದಾನೋ ಇಲ್ಲೋನೋ ಅನ್ನುವಂಥ ವಿಚಾರವನ್ನು ಕುರಿತು ಬಂದಾಗ ಆವಾಗ ಆಗಿನ ಒಂದು ಸಂದರ್ಭದೊಳಗೆ ವಿಚಾರವನ್ನು ಭಕ್ತರ ಮುಂದೆ ಇಟ್ಟಿದ್ರಂತೆ. ನೋಡ್ರಪ್ಪ, ನಾನು ಇಲ್ಲಿ ಅದಿನೋ ಇಲ್ಲೋ ಅನ್ನುವಂಥ ಒಂದು ವಿಚಾರವನ್ನು ನಿಮ್ಗೆ ಗೊತ್ತಾಗಬೇಕಪ್ಪ ಅಂದ್ರೆ ಈ ಒಂದು ಕಲ್ಮಲ್ಲ ಸೀಮೆ ಏನೈತಲ್ಲ, ಸೀಮೆ ಒಳಗೆ ದಾಗಡ ಬೆಳ್ಳಿ ಹುಟ್ಟಿತ್ತು ಅಂತಂದ್ರೆ ನಾನು ಇಲ್ಲಿ ಇಲ್ಲ ಅಂತ ತಿಳ್ಕೊಂಬಿಟ್ರಿ. ಅದು ಇಲ್ಲ, ಈ ಸೀಮೆ ಒಳಗೆ ಹುಟ್ಟಲಿಲ್ಲ ಅಂದ್ರೆ ನಾನು ಇಲ್ಲೇ ಅದೀನಿ ಅಂತ ತಿಳ್ಕೊರಿ. ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟು ಸಲ್ಲುವಂಥ ಶಕ್ತಿ ವಿಷಕಂಠನ ಸ್ವರೂಪದಲ್ಲಿರ್ತಕ್ಕಂಥವನೇ ಕಲ್ಮಲ ಕರೆಪ್ಪ ತಾತ.
ನಂತರ ಇಲ್ಲಿಗೆ ಬಂದು ನೆಲೆ ನಿಂತ ಕರಿಯಪ್ಪ ಗಿರಿಯಪ್ಪನವರ ಮಗಳನ್ನ ಮದುವೆಯಾಗಿ ಸಂಸಾರ ಮಾಡಿದರು. ಆದರೆ ಪತ್ನಿಯು ಬಹಳ ಕಾಲ ಇವರೊಂದಿಗಿರಲಾರದೆ ತೀರಿ ಹೋದರು. ಕ್ರಮೇಣ ಇವರು ಕರಿಯಪ್ಪ ತಾತನಾಗಿ ಗ್ರಾಮದ ಎಲ್ಲಾ ಜನರಿಗೆ ತಮ್ಮ ಪವಾಡಗಳ ಮೂಲಕ ಒಳ್ಳೆಯದನ್ನ ಮಾಡಿದ್ರು. ಇವರು ಇಲ್ಲೇ ದೈವಾಧೀನವಾಗಿದ್ದು ಇಲ್ಲೇ ನೆಲೆಸಿದ್ದಾರಂತೆ. ಇವತ್ತು ಅವರು ಮೂರ್ತಿ ರೂಪದಲ್ಲಿದ್ದು ಜೀವ ಕಳೆ ತುಂಬಿಕೊಂಡು ಈ ಕ್ಷೇತ್ರವನ್ನ ಸುಕ್ಷೇತ್ರ ಮಾಡಿದ್ದಾರೆ. ಇವರು ಮುಖ್ಯವಾಗಿ ವಿಭೂತಿ ಅಂದ್ರೆ ಇಲ್ಲಿ ಅದನ್ನ ಆಧಾರ ಅಂತಾರೆ. ಈ ಪ್ರಸಾದವನ್ನ ಬಳಸಿಯೇ ಎಲ್ಲಾ ವಿಷವನ್ನ ಹೋಗಲಾಡಿಸುತ್ತಿದ್ದರಂತೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಇಂದಿಗೂ ವಿಭೂತಿಗೆ ಅತ್ಯಂತ ಮಹತ್ವ ನೀಡಲಾಗಿದೆ. ಇನ್ನು ಕೆಲವು ಭಕ್ತರು ಹೇಳುವಂತೆ ಕರಿಯಪ್ಪ ತಾತನ ಚಿತ್ರ ಯಾವ ಮನೆಯಲ್ಲಿರುತ್ತದೋ ಆ ಮನೆಯಲ್ಲಿ ಎಂದಿಗೂ ಯಾವುದೇ ರೀತಿಯ ವಿಷ ಜಂತುಗಳು ನುಸುಳುವುದಿಲ್ಲವಂತೆ. ಇವರು ಕೊನೆಗೆ ಇಲ್ಲಿಯೇ ಸಮಾಧಿ ತೆಗೆದುಕೊಂಡು ಕರಿಯಪ್ಪ ತಾತನಾಗಿ ಎಲ್ಲರಿಗೂ ಮಂಗಳವನ್ನುಂಟು ಮಾಡುತ್ತಿದ್ದಾರೆ. ದೇವಾಲಯದಲ್ಲಿ ಹುತ್ತ ಹೊಂದಿದ್ದು ಕರಿಯಪ್ಪನವರಿಗೆ ಸರ್ಪದೊಂದಿಗಿದ್ದ ಅಪಾರ ಭಕ್ತಿಯನ್ನ ಸೂಚಿಸುತ್ತದೆ. ಸುತ್ತಮುತ್ತಲಿನ ಪ್ರದೇಶಗಳಿಂದ ಹಾವು ಚೇಳುಗಳಿಂದ ಕಡಿಸಿಕೊಂಡವರು ಇಲ್ಲಿಗೆ ಬಂದು ನಿವಾರಣೆ ಹೊಂದುತ್ತಾರೆ ಎಂದು ಇಲ್ಲಿಗೆ ಬರುವ ಭಕ್ತಾದಿಗಳು ಹೇಳುತ್ತಾರೆ. ಅಲ್ಲದೆ ಶ್ರಾವಣ ಮಾಸದಲ್ಲಿ ಇಲ್ಲಿ ವಿಶೇಷ ಪೂಜೆ ನೆರವೇರುತ್ತೆ ಹಾಗೂ ಅಂದು ಜನಸಾಗರವೇ ಇಲ್ಲಿ ನೆರೆದಿರುತ್ತೆ. ಈತನ ಬದುಕಿನ ಕಥೆಯ ಶ್ರವಣದಿಂದಲೇ ಪುಣ್ಯ ಎಂದು ನಂಬುತ್ತಾರೆ. ಇಲ್ಲಿ ಕಷ್ಟ ಕಳೆದುಕೊಂಡವರು, ಹರಕೆ ಈಡೇರಿದವರು ನೂರಾರು ಸಾವಿರಾರು ತೆಂಗಿನಕಾಯಿಗಳನ್ನ ಒಡೆದು ಹರಕೆ ತೀರಿಸುತ್ತಿದ್ದಾರಂತೆ. ಓಂ ಶ್ರೀ ಇಲ್ಲಿನ ಶ್ರೀ ಕಲ್ಮಲ ಕರಿಯಪ್ಪ ತಾತ ಅಂತಂದ್ರೆ ಒಂದು ಪವಾಡ ಪುರುಷರು. ಇವರು ಒಂದು ಪವಾಡ ಪುರುಷರು. ಇವರು ಇಲ್ಲಿನ ಪವಾಡ ಏನಂತಂದರೆ ವಿಶೇಷ ಅಂದರೆ ತೆಂಗಿನಕಾಯಿ ಅರಕೆಕಾಯಿಗಳು. ಒಬ್ಬರು ಬರುವ ಭಕ್ತಾದಿಗಳು ಅರಕೆ ಹೊತ್ಕೊಂಡಿರ್ತಾರೆ. ನಂದು 101 ಕಾಯಿ ಹೊಡಿಬೇಕಪ್ಪ, ನಂದು 51 ಕಾಯಿ ಹೊಡಿಬೇಕಪ್ಪ, 11 ಕಾಯಿ ಹೊಡಿಬೇಕಪ್ಪ ಅಂಥೇಳಿ ಇಲ್ಲಿನ ವಿಶಿಷ್ಟ ಅಂದರೆ ತೆಂಗಿನಕಾಯಿ ಹೊಡೆಯುವಲ್ಲಿ ಪ್ರಸಿದ್ಧ ಆದ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನ ಪಡೆದಿದೆ ಇಲ್ಲಿ ತೆಂಗಿನಕಾಯಿ ಹೊಡೆಯೋದಲ್ಲಿ. ಸರ್ಪದೋಷ ಇರುವವರು, ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಬಯಸುವವರೂ ಸಹ ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಯಾಕಂದ್ರೆ ತಾತಪ್ಪನವರಿಗೆ ಬೇಡಿಕೊಂಡ್ರೆ ಮದುವೆ ಇಲ್ಲದವರಿಗೆ ಮದುವೆ ಹಾಗೂ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತವಂತೆ. ಹೇಗೆ ಒಳಿತು ಕಂಡವರು ಮತ್ತೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾತಪ್ಪನವರ ಪವಾಡವನ್ನ ಕೊಂಡಾಡುತ್ತಾರೆ. ಈ ಕರಿಯಪ್ಪ ತಾತನ ಮಹಿಮೆ ಅಪಾರ. ಇದಾಗಿತ್ತು ಇವತ್ತಿನ ನಮ್ಮೂರ ದೈವ. ಮುಂದಿನ ವಾರ ಮತ್ತೊಂದು ಪವಾಡ ಕ್ಷೇತ್ರದೊಂದಿಗೆ ನಿಮ್ಮೆದುರು ಹಾಜರಾಗ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.